ಮುಖೇಶ್ ಅಂಬಾನಿ ಇನ್ಕಮ್ ನ ಅಂದಾಜು ನೀವು ಹೇಗೆ ತಿಳ್ಕೊಬಹುದು ಅಂದ್ರೆ ಎಲ್ಲಿವರೆಗೂ ನೀವು ಈ ವಿಡಿಯೋ ನೋಡಕ್ಕೆ ಟೈಮ್ ಸ್ಪೆಂಡ್ ಮಾಡ್ತಿರೋ ಅಷ್ಟು ಟೈಮ್ ಅಲ್ಲಿ ಮುಖೇಶ್ ಅಂಬಾನಿ 1,90,00,000 ದುಡಿದಿರ್ತಾರೆ. ಹೌದು ಫ್ರೆಂಡ್ಸ್, ಜಸ್ಟ್ 10 ನಿಮಿಷದಲ್ಲೇ 2 ಕೋಟಿ ರೂಪಾಯಿಗಳು. ಅಂಡ್ ಇವತ್ತಿನ ದಿವಸ ಅಂತೂ ನೀವು ಎಲ್ಲಾ ಕಡೆ ಬರೀ ಮುಖೇಶ್ ಅಂಬಾನಿಯ ಮಗನ ಮದುವೆ ಚರ್ಚೆ ಕೇಳಿರ್ತೀರಾ. ಮದುವೆಯಲ್ಲಿ ಭೂಮಿಯ ಎಲ್ಲಾ ಕಡೆಯಿಂದ ಟಾಪ್ ಪರ್ಫಾರ್ಮರ್ಸ್, ಫಿಲಂ ಆಕ್ಟರ್ಸ್, ಕ್ರಿಕೆಟರ್ಸ್ ನ ಇನ್ವೈಟ್ ಮಾಡಿರ್ತಾರೆ ಅಂಡ್ ಗ್ರ್ಯಾಂಡ್ ಆಗಿ ಫಂಕ್ಷನ್ ನ ಕಂಪ್ಲೀಟ್ ಮಾಡ್ತಾರೆ. ಅಂಡ್ ನಿಮ್ಗೆಲ್ಲ ಇದು ಗೊತ್ತೇ ಇದೆ, ಈ ಎಲ್ಲ ಸ್ಟಾರ್ಸ್ ಫ್ರೀ ಆಗಿ ಅಂತೂ ಬಂದಿಲ್ಲ, ತುಂಬಾ ದುಡ್ಡು ತಗೊಂಡು ಬಂದಿದ್ದಾರೆ ಅಂತ. ಜಸ್ಟಿನ್ ಬೇಬೀರ್ ತಗೊಂಡಿರೋ ದುಡ್ಡು ಬಗ್ಗೆ ಹೇಳೋದಾದ್ರೆ ಬರೀ 10 ನಿಮಿಷದ ಪರ್ಫಾರ್ಮೆನ್ಸ್ ಗೆನೆ 80 ಕೋಟಿ ರೂಪಾಯಿಗಳನ್ನ ಚಾರ್ಜ್ ಮಾಡ್ತಾರೆ. ಇದನ್ನ ನೋಡಿದ್ಮೇಲಂತೂ ಪ್ರತಿಯೊಬ್ಬರ ತಲೆಯಲ್ಲೂ ಇಂಥ ಕ್ವಶನ್ ಹುಟ್ಟಿರುತ್ತೆ. ಮುಖೇಶ್ ಅಂಬಾನಿ ಏಷ್ಯಾದ ರಿಚೆಸ್ಟ್ ಪರ್ಸನ್, ಅದಂತೂ ನಿಜ. ಆದ್ರೆ ಇವರು ಇಷ್ಟೊಂದು ದುಡ್ಡನ್ನ ಹೇಗ್ ದುಡಿದ್ರು? ಇವರ ಟೋಟಲ್ ನೆಟ್ವರ್ತ್ 7.65 ಲಕ್ಷ ಕೋಟಿ ರೂಪಾಯಿಗಳು. ಅಂಡ್ ಒಂದು ಕಡೆ ಮುಖೇಶ್ ದುಡ್ಡಿನ ಸಮುದ್ರದಲ್ಲಿ ಈಜಾಡ್ತಿದ್ರೆ, ಇನ್ನೊಂದು ಕಡೆ ಅನಿಲ್ ಬ್ಯಾಂಕ್ರಪ್ಟ್ ಆಗಲು ಕಾರಣಗಳೇನು? ಸೊ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಮುಖೇಶ್ ಅಂಬಾನಿಯ ಸಕ್ಸಸ್ ಸ್ಟೋರಿನ ಕೆಲವು ಸೀಕ್ರೆಟ್ ಗಳನ್ನ ನಾವಿವತ್ತು ತಿಳ್ಕೊಳ್ಳೋಣ. ಫ್ರೆಂಡ್ಸ್, ನೀವು ಇಂಡಿಯಾದಲ್ಲಿ ಇದೀರಾ ಅಂದ್ಮೇಲೆ ಪ್ರತಿದಿನ ಒಂದಲ್ಲ ಒಂದು ರೀತಿಯಿಂದ ಮುಖೇಶ್ ಅಂಬಾನಿ ಜೇಬ್ನ ತುಂಬಿಸ್ತಾನೆ ಇರ್ತೀರಾ. ಟೆಲಿಕಾಂ ಸೆಕ್ಟರ್ ಆಗ್ಲಿ, ಪೆಟ್ರೋಲಿಯಂ, ಕ್ರಿಕೆಟ್ ಅಥವಾ ರಿಟೇಲ್ ಸೆಕ್ಟರ್ಸ್, ಇದೇ ರೀತಿ ಮುಖೇಶ್ ಅಂಬಾನಿಯ ರಿಲಯನ್ಸ್ ಇಂಡಸ್ಟ್ರೀಸ್ ಇಂಡಿಯಾದ ಎಲ್ಲಾ ಕಡೆ ಬೇರು ಬಿಟ್ಟಿದೆ. ಆದ್ರೆ ಫ್ರೆಂಡ್ಸ್, ಇದನ್ನೆಲ್ಲ ಶುರು ಮಾಡಿದ್ದು ಇವರಲ್ಲ, ಇವರ ತಂದೆ ಧೀರುಭಾಯ್ ಅಂಬಾನಿ. 1950ರಲ್ಲಿ ಧೀರುಭಾಯ್ ಅಂಬಾನಿ ಗುಜರಾತ್ ನಿಂದ ಕೆಲಸಕ್ಕೋಸ್ಕರ ಆಫ್ರಿಕಾದ ಯಮನ್ಗೆ ಹೋಗ್ತಾರೆ. ಇವರು ಅಲ್ಲಿ 8 ವರ್ಷದವರೆಗೂ ಇಂಪೋರ್ಟ್ ಎಕ್ಸ್ಪೋರ್ಟ್ ನ ಒಂದು ಕಂಪನಿಯಲ್ಲಿ ಕ್ಲರ್ಕ್ ಆಗಿ ಕೆಲಸನ ಮಾಡ್ತಾರೆ. ಅಂಡ್ ಈ ಬಿಸ್ನೆಸ್ ನ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋದಕ್ಕೆ ಕಷ್ಟ ಪಡ್ತಿರ್ತಾರೆ. ಅಂಡ್ 8 ವರ್ಷದ ನಂತರ 1958ರಲ್ಲಿ ಅವರು ಇಂಡಿಯಾಗೆ ವಾಪಸ್ ಬರ್ತಾರೆ. ಹಾಗೆ ಇದರ ಜೊತೆ ಒಂದು ಬಿಸ್ನೆಸ್ ಐಡಿಯಾನು ಕೂಡ ರೆಡಿ ಮಾಡ್ಕೊಂಡಿರ್ತಾರೆ. ಧೀರುಭಾಯ್ ಇಂಡಿಯಾಗೆ ಬಂದ್ಮೇಲೆ ಒಂದು ಟ್ರೇಡಿಂಗ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಅದನ್ನ ರಿಲಯನ್ಸ್ ಕಮರ್ಷಿಯಲ್ ಕಾರ್ಪೊರೇಷನ್ ಅಂತ ನಾಮಕರಣ ಮಾಡ್ತಾರೆ. ಬಿಸ್ನೆಸ್ ನ ಶುರುವಿನಲ್ಲಿ ಈ RCC ಕಂಪನಿ ಬರೀ ಸ್ಪೈಸಸ್ ಅಂದ್ರೆ ಮಸಾಲಾ ರಿಲೇಟೆಡ್ ಐಟಮ್ಸ್ ನ ಟ್ರೇಡ್ ಮಾಡ್ತಿರ್ತಾರೆ. ಇಂಡಿಯಾದಲ್ಲಿ ಮಸಾಲೆಗಳನ್ನ ಖರೀದಿ ಮಾಡಿ ಅದನ್ನ ಮಿಡಲ್ ಈಸ್ಟ್ ಅಂಡ್ ಆಫ್ರಿಕಾಗೆ ಎಕ್ಸ್ಪೋರ್ಟ್ ಮಾಡ್ತಿರ್ತಾರೆ. ಅಂಡ್ 8 ವರ್ಷಗಳಿಂದ ಒಂದು ಇಂಪೋರ್ಟ್ ಎಕ್ಸ್ಪೋರ್ಟ್ ಕಂಪನಿಯಲ್ಲಿ ಕೆಲಸ ಮಾಡಿದ್ರಿಂದ ಇವರಿಗೆ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಇತ್ತು. ಅಂಡ್ ಹೋಗ್ತಾ ಹೋಗ್ತಾ ಬಿಸ್ನೆಸ್ ನ ಡೆವಲಪ್ ಮಾಡೋದು ಇವರಿಗೆ ಇದರಿಂದ ಹೆಲ್ಪ್ ಆಯ್ತು. ಆದ್ರೆ ಧೀರುಭಾಯ್ ನಾನು ಇನ್ನ ಏನಾದ್ರೂ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಇವರು ಯೋಚನೆ ಮಾಡ್ತಾರೆ, ಹೇಗೋ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಚೆನ್ನಾಗಿ ನಡೀತಿದೆ, ಇದಲ್ಲದೆ ನಾನು ಯಾಕೆ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಗೆ ಕಾಲಿಡಬಾರದು ಅಂತ ಯೋಚನೆ ಮಾಡ್ತಾರೆ. 1966ರಲ್ಲಿ ಇವರು ರಿಲಯನ್ಸ್ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಎಂಬ ಹೊಸ ಕಂಪನಿನ ಲಾಂಚ್ ಮಾಡ್ತಾರೆ. ಇಂಡಿಯನ್ ಗವರ್ಮೆಂಟ್ ಕಡೆಯಿಂದ ಆ ಟೈಮ್ ನಲ್ಲಿ ಕಾಟನ್ ಕ್ಲಾತ್ ಗಳ ಮೇಲೆ ಕೆಲವು ಕಾಂಪ್ಲಿಕೇಟ್ ರೂಲ್ಸ್ ಗಳಿತ್ತು. ಇದರಿಂದ ಇಂಡಿಯಾದ ಪೂರ್ತಿ ಕಾಟನ್ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಲಾಸ್ ಗಳನ್ನ ಅನುಭವಿಸ್ತಿತ್ತು. ಸೊ ಇದನ್ನೆಲ್ಲ ನೋಡಿದ ಧೀರುಭಾಯ್ ಅಂಬಾನಿ ಸಿಂಥೆಟಿಕ್ ಟೆಕ್ಸ್ಟೈಲ್ಸ್ ನ ಇಂಡಿಯಾದಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಕೆಲವು ಕೆಮಿಕಲ್ ಪ್ರೋಸೆಸ್ ಗಳಿಂದ ಬಟ್ಟೆನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜೊತೆಗೆ ಈ ಪ್ರೋಸೆಸ್ ಎಲ್ಲಾ ಗವರ್ಮೆಂಟ್ ರೂಲ್ಸ್ ಗಳನ್ನ ಪಾರ್ ಮಾಡಿರುತ್ತೆ. ಇಲ್ಲಿ ಧೀರುಭಾಯ್ನ ಬಟ್ಟೆ ತುಂಬಾ ಚೀಪ್ ಆಗಿ ಸಿಕ್ತಿದ್ದ ಕಾರಣದಿಂದ ಮಾರ್ಕೆಟ್ ನಲ್ಲಿ ಬೇಗ ಫೇಮಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಹೀಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಮಾರ್ಕೆಟ್ ನಲ್ಲಿ ಬೆಳೀತಾ ಹೋಗುತ್ತೆ. ಇದರ ಜೊತೆಗೆ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಅಂಡ್ ಪಬ್ಲಿಕ್ ಕೂಡ ಇವರ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಒಂದು ದಿನ ಎಷ್ಟು ದೊಡ್ಡದಾಗಿ ಬೆಳೆಯುತ್ತೆ ಅಂದ್ರೆ 1987ರಲ್ಲಿ ಕ್ರಿಕೆಟ್ ವರ್ಲ್ಡ್ ಕಪ್ ನ ಟೈಟಲ್ ಕೂಡ ಇವರು ಸ್ಪಾನ್ಸರ್ ಮಾಡಿರ್ತಾರೆ. ಆದ್ರೆ ಧೀರುಭಾಯ್ಗೆ ಇದರ ಮಧ್ಯದಲ್ಲಿ ಒಂದು ಚಾಲೆಂಜ್ ಇತ್ತು. ಏನಂದ್ರೆ ಇವರು ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ನ ನಡೆಸೋದಕ್ಕೋಸ್ಕರ ಪೆಟ್ರೋಕೆಮಿಕಲ್ ಹಾಗೆ ಬೇರೆ ಬೇರೆ ಇಂಡಸ್ಟ್ರೀಸ್ ನ ಖರೀದಿ ಮಾಡಬೇಕಿರುತ್ತೆ. ಸೊ ಇದಕ್ಕೋಸ್ಕರ ಇವರು ಸ್ವಂತ ಪೆಟ್ರೋಕೆಮಿಕಲ್ ಇಂಡಸ್ಟ್ರೀಸ್ ನ ಸ್ಟಾರ್ಟ್ ಮಾಡೋದಕ್ಕೆ ಮುಂದಾಗ್ತಾರೆ. ಈ ಕಾರಣದಿಂದ ಇವರು ಪೆಟ್ರೋಕೆಮಿಕಲ್ ಇಂಡಸ್ಟ್ರೀಸ್ ನಲ್ಲೂ ಕಾಲಿಡ್ತಾರೆ. ಅಂಡ್ ಹೀಗೆ ಒಂದು ದಿನ 1986ರಲ್ಲಿ ಕೆಲವು ಕಾರಣಗಳಿಂದ ಧೀರುಭಾಯ್ ಅವರ ಆರೋಗ್ಯ ಕೆಡುತ್ತೆ. ಸೊ ಈ ಕಾರಣದಿಂದ ಇವರ ಇಬ್ಬರ ಮಕ್ಕಳು ಅನಿಲ್ ಅಂಬಾನಿ ಮತ್ತು ಮುಖೇಶ್ ಅಂಬಾನಿ ಬಿಸ್ನೆಸ್ ನಲ್ಲಿ ಇವರಿಗೆ ಹೆಲ್ಪ್ ಮಾಡೋದಕ್ಕೆ ಮುಂದಾಗ್ತಾರೆ. ಅಂಡ್ ಎಲ್ಲಿಯವರೆಗೂ ಇವರ ತಂದೆ ಬದುಕಿರ್ತಾರೋ ಅಲ್ಲಿಯವರೆಗೂ ಇವರ ಇಬ್ಬರ ಮಕ್ಕಳು ಅವರ ಕೆಳಗಡೆನೆ ಕೆಲಸ ಮಾಡ್ತಿರ್ತಾರೆ. ಆದ್ರೆ 2002ರಲ್ಲಿ ಧೀರುಭಾಯ್ ನಿಧನರಾಗ್ತಾರೆ. ಅಂಡ್ ಇದರಿಂದ ಒಂದು ದೊಡ್ಡ ಸವಾಲ್ ಕೂಡ ಎದುರಾಗುತ್ತೆ. ಏನಂದ್ರೆ ಧೀರುಭಾಯ್ ಅವರ ಮರಣದ ಮುಂಚೆ ಆಸ್ತಿನ ಡಿವೈಡ್ ಮಾಡೋದ್ರ ಬಗ್ಗೆ ಏನೂ ಹೇಳಿರಲ್ಲ. ಅಂಡ್ ಇವಾಗ ಅವರು ಹೋದ್ಮೇಲೆ ರಿಲಯನ್ಸ್ ಇಂಡಸ್ಟ್ರೀಸ್ ನ ಯಾರು ನೋಡ್ಕೋತಾರೆ? ಇದರಿಂದ ರಿಲಯನ್ಸ್ ಬೋರ್ಡ್ ಆಫ್ ಗವರ್ನೆನ್ಸ್ ನ ಒಂದು ಮೀಟಿಂಗ್ ನಡೆಯುತ್ತೆ. ಅಂಡ್ ಈ ಮೀಟಿಂಗ್ ನಲ್ಲಿ ಮುಖೇಶ್ ಅಂಬಾನಿಗೆ ಮೆಜಾರಿಟಿ ಆಫ್ ಕಂಟ್ರೋಲ್ ನ ಕೊಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಇದರಿಂದ ಅಣ್ಣ ಮತ್ತು ತಮ್ಮನ ಮಧ್ಯ ಮನಸ್ತಾಪಗಳು ಉಂಟಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಇವರು ಮುಂದಿನ ದಿನಗಳಲ್ಲಿ ಬಿಸ್ನೆಸ್ ಗೋಸ್ಕರ ಫೈಟ್ ಮಾಡೋದಕ್ಕೂ ಕೂಡ ಮುಂದಾಗ್ತಾರೆ. ಆದ್ರೆ
ಇದನ್ನೆಲ್ಲ ಅವರ ಅಮ್ಮನಿಂದ ನೋಡೋದಕ್ಕೆ ತುಂಬಾ ಕಷ್ಟ ಆಗ್ತಿರುತ್ತೆ. ಇದರಿಂದ ಅವರ ತಾಯಿ ಆಸ್ತಿನ ಅಂಡ್ ಬಿಸ್ನೆಸ್ ನ ಇಬ್ಬರಿಗೂ ಅರ್ಧ ಡಿವೈಡ್ ಮಾಡೋದಕ್ಕೆ ಡಿಸೈಡ್ ಮಾಡ್ತಾರೆ. ಸೊ 2005ರಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ನ ಇಬ್ಬರು ಅಣ್ಣ ತಮ್ಮಂದಿರಿಗೆ 2 ಪಾರ್ಟ್ ಆಗಿ ಡಿವೈಡ್ ಮಾಡ್ತಾರೆ. ರಿಲಯನ್ಸ್ ಆಯಿಲ್, ರಿಲಯನ್ಸ್ ಗ್ಯಾಸ್, ರಿಲಯನ್ಸ್ ಪೆಟ್ರೋಕೆಮಿಕಲ್ ಅಂಡ್ ರಿಲಯನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮುಖೇಶ್ ಅಂಬಾನಿಗೆ ಸಿಗುತ್ತೆ. ಜೊತೆಗೆ ರಿಲಯನ್ಸ್ ಎನರ್ಜಿ, ರಿಲಯನ್ಸ್ ಟೆಲಿಕಾಂ ಅಂಡ್ ರಿಲಯನ್ಸ್ ಕ್ಯಾಪಿಟಲ್ ಅನಿಲ್ ಅಂಬಾನಿಗೆ ಸಿಗುತ್ತೆ. ಇದರಿಂದ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಷ್ಟೇ. ಆದ್ರೆ ಇಬ್ಬರ ನಡುವೆ ಇರೋ ಮನಸ್ತಾಪಗಳು, ವಿಕೋಪಗಳು ಹಾಗೆ ಮುಂದುವರಿಯುತ್ತೆ. ಹಾಗೆ ಕೆಲವು ಸಾರಿ ಈ ಜಗಳ ಕೋರ್ಟ್ ವರೆಗೂ ಕೂಡ ಹೋಗಿದೆ. ಅಂಡ್ ಮುಖೇಶ್ ಅಂಬಾನಿ ತನಗೆ ಸಿಕ್ಕಿರುವ ಈ ಪಾರ್ಟ್ಸ್ ಗಳನ್ನ ಕಷ್ಟಪಟ್ಟು ಡೆವಲಪ್ ಮಾಡೋದಕ್ಕೆ ಮುಂದಾಗ್ತಾರೆ. ಇವರ ಯೋಜನೆಗಳಿಂದ ಇಂಡಿಯಾಗೆ ಪೆಟ್ರೋಲಿಯಂ ರಿಫೈನಿಂಗ್ ಕೂಡ ಬರುತ್ತೆ. ಅಂಡ್ ಇದರ ಪ್ರೊಡಕ್ಷನ್ ನ ಜಾಸ್ತಿ ಮಾಡಿ ಸ್ಟೇಟ್ ಆಫ್ ದಿ ಆರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ನ ಇನ್ಸ್ಟಾಲ್ ಮಾಡಿ ಇದನ್ನ ಭೂಮಿಯಲ್ಲೇ ತುಂಬಾ ದೊಡ್ಡ ಪೆಟ್ರೋಲಿಯಂ ರಿಫೈನಿಂಗ್ ಕಂಪನಿಯಾಗಿ ಮಾಡ್ತಾರೆ. ಇದಾದ್ಮೇಲೆ ಮುಖೇಶ್ ಅಂಬಾನಿ ರಿಟೇಲ್ ಇಂಡಸ್ಟ್ರೀಸ್ ಎಲ್ಲೂ ಕಾಲಿಡ್ತಾರೆ. ಅಂಡ್ ಪೂರ್ತಿ ಇಂಡಿಯಾದಲ್ಲಿ ಸ್ಮಾರ್ಟ್ ಬಜಾರ್ ನ ಹೆಸರಲ್ಲಿ ಡಿಸ್ಕೌಂಟೆಡ್ ಸ್ಟೋರ್ಸ್, ಸೂಪರ್ ಮಾರ್ಟ್ಸ್ ನ ಓಪನ್ ಮಾಡ್ತಾರೆ. ಇಲ್ಲಿ ಕನ್ಸ್ಯೂಮರ್ಸ್ ಗೆ ಎಲ್ಲಾ ರೀತಿಯ ವಸ್ತುಗಳು ಡಿಸ್ಕೌಂಟ್ ನಲ್ಲಿ ಒಂದೇ ಜಾಗದಲ್ಲಿ ಸಿಗ್ತಿರುತ್ತೆ. ಇಷ್ಟೇ ಅಲ್ಲ, 2008ರಲ್ಲಿ ಕ್ರಿಕೆಟ್ ನಲ್ಲೇ ತುಂಬಾ ದೊಡ್ಡ ಲೀಗ್ IPL ನಲ್ಲೂ ಕೂಡ ಮುಖೇಶ್ ಕಾಲಿಡ್ತಾರೆ. ಅಂಡ್ IPL ನ ತುಂಬಾ ದೊಡ್ಡ ಟೀಮ್ ಮುಂಬೈ ಇಂಡಿಯನ್ಸ್ ನ ಪರ್ಚೇಸ್ ಮಾಡ್ತಾರೆ. ಅಂಡ್ ಈ ಟೀಮ್ ಕೆಲವೇ ವರ್ಷಗಳ ನಂತರ IPL ನಲ್ಲಿ ತುಂಬಾ ದೊಡ್ಡ ವ್ಯಾಲ್ಯೂಬಲ್ ಟೀಮ್ ಆಗುತ್ತೆ. ಅಂಡ್ ಕೊರೋನಾದ ಸಮಯದಲ್ಲಿ ಖಾಲಿ ಕ್ರಿಕೆಟ್ ಸ್ಟೇಡಿಯಂ ನಲ್ಲಿ ಮ್ಯಾಚಸ್ ನಡೆಸಿದ್ರು ಕೂಡ MI ರೆಕಾರ್ಡ್ ಪ್ರಾಫಿಟ್ ನ ಜನರೇಟ್ ಮಾಡಿರುತ್ತೆ. ಹಾಗೆ 2016ರಲ್ಲಿ ಮುಖೇಶ್ ಅಂಬಾನಿ ಅವರು ಟೆಲಿಕಾಂ ಇಂಡಸ್ಟ್ರೀಸ್ ನಲ್ಲೂ ಕಾಲಿಡ್ತಾರೆ. ಅಂಡ್ ಅವರು ಇಟ್ಟಿದ್ದ ಎಷ್ಟು ದೊಡ್ಡದಾಗಿತ್ತು ಅಂದ್ರೆ ಟೆಲಿಕಾಂ ಇಂಡಸ್ಟ್ರಿಯ ಕಾಂಪಿಟೇಟರ್ಸ್ ಗಳು ತಲೆ ಕೆಡಿಸ್ಕೊಳ್ಳೋ ತರ ಇರುತ್ತೆ. ಜಿಯೋ ಹೆಸರಿನಲ್ಲಿ ಇವರು ಒಂದು ಮೊಬೈಲ್ ನೆಟ್ವರ್ಕ್ ನ ಲಾಂಚ್ ಮಾಡ್ತಾರೆ. ಇದರಲ್ಲಿ ಕಾಲ್ಸ್, ಮೆಸೇಜಸ್, ಡೇಟಾನ ಪಬ್ಲಿಕ್ ಗೋಸ್ಕರ ಫ್ರೀ ಮಾಡಿಡ್ತಾರೆ. ಅಂಡ್ ಜನರು ಕೂಡ ಬೇರೆ ಸಿಮ್ ನ ಬಿಟ್ಟು ಜಿಯೋ ಸಿಮ್ ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ಪ್ರತಿಯೊಂದು ಸರ್ವಿಸ್ ಫ್ರೀ ಆಗಿ ಸಿಗ್ತಿತ್ತು. ಅಂಡ್ ನೋಡ್ತಾ ಜಿಯೋ ಯೂಸರ್ಸ್ 450 ಮಿಲಿಯನ್ ವರೆಗೂ ರೀಚ್ ಆಗ್ತಾರೆ. ಜೊತೆಗೆ ಜಿಯೋ 5G ಲಾಂಚ್ ಮಾಡಿದ್ಮೇಲಂತೂ ಯೂಸರ್ಸ್ ಇನ್ನ ಜಾಸ್ತಿ ಆಗ್ತಾರೆ. ಅಂಡ್ ಈ ಜಿಯೋ ಪ್ಲಾಟ್ಫಾರ್ಮ್ ಇವಾಗ 6G ಟೆಕ್ನಾಲಜಿ ಮೇಲೂ ಕೂಡ ಭೂಮಿಯ ದೊಡ್ಡ ಕಂಪನಿಗಳ ಜೊತೆ ಸೇರ್ಕೊಂಡು ಕೆಲಸನ ಮಾಡ್ತಿದ್ದಾರೆ. ಅಂಡ್ ಜಿಯೋ ನೆಟ್ವರ್ಕ್ ನ ಸಕ್ಸಸ್ ಎಷ್ಟು ದೊಡ್ಡದಾಗಿತ್ತು ಅಂದ್ರೆ ಕಾಂಪಿಟೇಟರ್ಸ್ ಕಂಪನಿ ಇವರ ಮೇಲೆ ಕೇಸ್ ಮಾಡೋದಕ್ಕೂ ಕೂಡ ಮುಂದಾಗ್ತಾರೆ. ಕೇಸ್ ಏನಂದ್ರೆ ಜಿಯೋ ಅವರ ಕನ್ಸ್ಯೂಮರ್ಸ್ ಗೆ ಎಲ್ಲಾನು ಫ್ರೀ ಆಗಿ ಕೊಡ್ತಿದ್ದಾರೆ. ಇದರಿಂದ ಮಾರ್ಕೆಟ್ ನಲ್ಲಿ ಕಾಂಪಿಟೇಷನ್ ಕಮ್ಮಿ ಆಗ್ತಿದೆ. ಇದರಿಂದ ನೀವು ತಿಳ್ಕೋಬಹುದು ಜಿಯೋ ಡೆವಲಪ್ಮೆಂಟ್ ನಿಂದ ಬೇರೆ ಕಂಪನಿಗಳಿಗೆ ಎಷ್ಟು ಪ್ರಾಬ್ಲಮ್ಸ್ ಆಯ್ತು, ಲಾಸ್ ನ ಅನುಭವಿಸಬೇಕಾಯ್ತು ಅಂತ. ಅಂಡ್ ಜಿಯೋ ಇದಾದ್ಮೇಲೆ ಫ್ರೀ ಸರ್ವಿಸ್ ಗಳನ್ನ ಸ್ಟಾಪ್ ಮಾಡಿ ಕಮ್ಮಿ ಚಾರ್ಜಸ್ ಗೆ ಕಾಲ್ಸ್ ಮತ್ತು ಡೇಟಾನ ಪ್ರೊವೈಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಅಪೋಸಿಟ್ ಕಂಪನಿಗಳು ಕೂಡ ಚಾರ್ಜಸ್ ನ ಕಮ್ಮಿ ಮಾಡಬೇಕಾಗುತ್ತೆ. ಅಂಡ್ ಇವತ್ತು ಇದೇ ರೀಸನ್ ಇಂದ ಭೂಮಿಯ ಎಲ್ಲಾ ಕಡೆಗಿನ್ನ ಇಂಡಿಯಾದಲ್ಲಿ ಕಮ್ಮಿ ಚಾರ್ಜಸ್ ಗೆ ಟೆಲಿಕಾಂ ಸರ್ವಿಸ್ ನ ಪ್ರೊವೈಡ್ ಮಾಡ್ತಿದ್ದಾರೆ. ಅಂಡ್ 2024ರಲ್ಲೂ ಕೂಡ ಮುಖೇಶ್ ಅಂಬಾನಿ ಇಂಡಿಯಾದಲ್ಲೇ ತುಂಬಾ ದೊಡ್ಡ ಮೀಡಿಯಾ ಪವರ್ ಹೌಸ್ ನ ಮಾಡೋ ಯೋಜನೆಯಲ್ಲಿ ಇದ್ದಾರೆ. ಇದಕ್ಕೋಸ್ಕರ ಅಮೆರಿಕನ್ ಎಂಟರ್ಟೈನ್ಮೆಂಟ್ ಡಿಸ್ನಿ ನ ಜೊತೆಗೆ $8.5 ಬಿಲಿಯನ್ ನ ಕಾಂಟ್ರಾಕ್ಟ್ ಕೂಡ ಸೈನ್ ಮಾಡಿದ್ದಾರೆ. ಹಾಗೆ ಇದೇ ರೀತಿ ಎಲ್ಲಾ ಸೆಕ್ಟರ್ಸ್ ನಲ್ಲೂ ಮುಖೇಶ್ ಅಂಬಾನಿ ಇಂಡಿಯಾದಲ್ಲಿ ಒಂದು ಕಾರಣರಾಗಿದ್ದಾರೆ. ಅಂಡ್ ಈ ಎಲ್ಲಾ ಬಿಸ್ನೆಸ್ ಗಳಿಂದ ಇವರು ಭೂಮಿಯಲ್ಲೇ ರಿಚೆಸ್ಟ್ ಪೀಪಲ್ ಲಿಸ್ಟ್ ನಲ್ಲಿ ಟಾಪ್ 10 ಒಳಗಡೆ ಬರ್ತಾರೆ. ಅಂಡ್ ವಿಡಿಯೋ ಮೊದಲಿಗೆನೆ ನಾನು ಕೇಳಿದ ಕ್ವಶನ್ಸ್ ಗಳಿಗೆಲ್ಲ ನಿಮ್ಗೆ ಉತ್ತರ ಸಿಕ್ತು ಅಂತ ಅನ್ಕೊಂತೀನಿ. ಇಷ್ಟು ದುಡಿಯೋದ್ರಿಂದನೇ ಅವರು ಇಷ್ಟು ಖರ್ಚು ಮಾಡೋದಕ್ಕೆ ಸಾಧ್ಯ ಆಗಿರೋದು. ಸೊ ಇದೇ ರೀಸನ್ ಗೆ ಫ್ರೆಂಡ್ಸ್ ಅವರ ಮಗನ ಮದುವೆನ ಇಷ್ಟು ಗ್ರ್ಯಾಂಡ್ ಆಗಿ ಮಾಡಿದ್ದು. ಅಂಡ್ ಫ್ರೆಂಡ್ಸ್ ಇಷ್ಟೊತ್ತು ಈ ವಿಡಿಯೋನ ನೋಡಿದ್ದಕ್ಕೆ ನಿಮ್ಗೆಲ್ಲ ಧನ್ಯವಾದಗಳು. ಅಂಡ್ ನಿಮ್ಗೇನಾದ್ರೂ ಹೇಳ್ಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ನಿಮ್ಗೋಸ್ಕರನೇ ಓಪನ್ ಇರುತ್ತೆ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ.